ಎಎನ್ಎಫ್ ಸಿಬ್ಬಂದಿಗಳ ಎನ್ಕೌಂಟರ್ಗೆ ಬಲಿಯಾದಂತಹ ನಕ್ಸಲ್ ನಾಯಕ ವಿಕ್ರಮ್ ಗೌಡ ಅವನ ಅಂತಿಮ ಸಂಸ್ಕಾರ ಅಗ್ನಿಸ್ಪರ್ಶ ಆಗಿರುವಂಥದ್ದು ಸ್ವಗ್ರಾಮದಲ್ಲಿ ಆತನ ಸ್ವಂತ ಜಾಗದಲ್ಲಿ. ನಾವೀಗ ಇದೇ ಸ್ಥಳದಲ್ಲಿದ್ದೇವೆ. ಇದು ಆತ ಕಳೆದ 20 ಆರಂಭದ 30 ವರ್ಷ ಇಲ್ಲೇ ಇದೇ ಮನೆಯಲ್ಲಿ ಕಳೆದಿರುವಂಥದ್ದು. ನೋಡ್ತಾ ಇರ್ಬೋದು, ಬಹುಶಃ ಬಿದ್ದೋಗಿದೆ. ಬಹಳಷ್ಟು ಕಲ್ಲಿನ ಹಳೆಯ ಮನೆ ಇದು. ಇಲ್ಲೇ ತಾಯಿ ತಂದೆ ಜೊತೆಗೆ ಇಲ್ಲೇ ವಾಸವಾಗಿದ್ದ. ಸಹೋದರ ಸಹೋದರಿ ಜೊತೆ ಬಹಳಷ್ಟು ಒಳ್ಳೆ ಜೀವನವನ್ನು ಮಾಡ್ತಾ ಇದ್ದ. ನೋಡ್ತಾ ಇರ್ಬೋದು, ಬಹಳಷ್ಟು ಹಳೆಯ ಮನೆ ಇದು. ಆಗ್ಲೂ ಈಗಲೂ ಬಿದ್ದು ಹೋಗುವಂಥ ಮನೆ. ಇದೇ ಜಾಗದಲ್ಲಿ ಇದೇ ಮನೆಯಲ್ಲಿ ಆತ ಜೀವನ ಮಾಡ್ತಾ ಇದ್ದ. ತದನಂತರದಲ್ಲಿ ಆತ ಹೊಸ ಮನೆ ಕಟ್ಟಬೇಕಂತ ಹೇಳಿ ಬಹಳಷ್ಟು ಕೂಲಿನಲ್ಲಿ ಇರ್ಬೋದು, ಹೋಟೆಲ್ನಲ್ಲಿ ಕೆಲಸ ಇರ್ಬೋದು, ಹೀಗೆ ಸಿಕ್ಕ ಕೆಲಸವನ್ನೆಲ್ಲ ಮಾಡ್ತಾ ಬರ್ತಾ ಇದ್ದ. ಹತ್ತಿರದಲ್ಲಿ ಒಂದು ಜಾಗವನ್ನು ಸ್ವಲ್ಪ ಜಾಗವನ್ನೇ ಖರೀದಿ ಮಾಡ್ತಾ ಒಂದು ತೋಟವನ್ನು ಮಾಡ್ದ. ಆ ತೋಟದಲ್ಲಿ ಆತನೇ ಕೆಲಸ ಮಾಡ್ತಾ ಇದ್ದ. ತದನಂತರದಲ್ಲಿ ಬಹಳಷ್ಟು ಮುಂದಾಲೋಚನೆ, ಅಂದರೆ ಆ ಸಮಯದಲ್ಲಿ ಬಹಳಷ್ಟು ಒಳ್ಳೆಯ ಜೀವನ ಮಾಡ್ತಾ ಇದ್ದ. ಈಗ ನೋಡ್ತಾ ಇರ್ಬೋದು, ಇದು ಅರ್ಧಂಬರ್ಧ ಕಟ್ಟಿದ ಮನೆ. ಇದು ಯಾರೂ ಕಟ್ಟಿದ ಮನೆ ಅಲ್ಲ, ಕೇವಲ ವಿಕ್ರಮ್ ಗೌಡ ಆತನೇ ಕಟ್ಟಿಸುತ್ತಿರುವಂತಹ ಮನೆ ಇದು. ಅರ್ಧದಷ್ಟು ಕಟ್ಟಿ ಆಗಿದೆ. ಆದರೆ ಅದೇ ಸಂದರ್ಭದಲ್ಲಿ ಕುದುರೆಮುಖ ಅಭಯಾರಣ್ಯದಲ್ಲಿರುವಂತಹ ಹೋರಾಟ ಇರ್ಬೋದು, ಅರಣ್ಯ ಒಕ್ಕಲ್ಬಿಸುವಂತಹ ಇಂತಹ ಹೋರಾಟಗಳಿಗೆ ಆತನ ಆ ಕಡೆ ಆತ ಸೆಳಿತಾನೆ. ಆ ಹಂತದಲ್ಲಿ ಹೋರಾಟ, ಪ್ರತಿಭಟನೆ, ಮುಷ್ಕರ ಇರ್ಬೋದು, ಇಂತಹ ಹೋರಾಟಗಳಲ್ಲಿ ಆತ ತೊಡಗಿಸ್ಕೊಳ್ತಾನೆ. ಈ ಮನೆ ಕಟ್ಟಿಸುವಂಥದ್ದು, ಕುಟುಂಬಸ್ಥರ ಜೊತೆ ಸಮಯವನ್ನು ಕಳೆಯುವಂಥದ್ದು ಎಲ್ಲವೂ ಮರೆತು ಹೋಗ್ತಾನೆ. ತಾಯಿಯ ಅಂತಿಮ ಕ್ಷಣದಲ್ಲೂ ಆತ ಇರಲ್ಲ. ಹೀಗಾಗಿ ಅರ್ಧ ಕಟ್ಟಿದ ಮನೆ ನೋಡ್ತಾ ಇರ್ಬೋದು. ಇಂತಹ ಅರ್ಧ ಮನೆ ಕಟ್ಟಿ ಆತ ಹೋರಾಟಕ್ಕೆ ಹೋಗ್ತಾನೆ. ಹೋರಾಟದ ನಂತರ ನಕ್ಸಲ್ ಚಟುವಟಿಕೆಗಳಿಗೆ ಆತ ಪ್ರೇರಣೆ ಪಡೆದುಕೊಂಡು ಆ ನಕ್ಸಲ್ನ ನಾಯಕನಾಗಿ ಈಗ ಗುರುತಿಸಿಕೊಂಡು ಈಗ ಕೊನೆಯ ಎಎನ್ಎಫ್ನ ಗುಂಡೇಟಿಗೆ ಬಲಿಯಾಗಿದ್ದಾನೆ. ನೋಡ್ತಾ ಇರ್ಬೋದು, ಸುತ್ತಮುತ್ತ ನೋಡ್ತಾ ಇರ್ಬೋದು, ಪಶ್ಚಿಮ ಘಟ್ಟದ ತಪ್ಪಲಿದು. ಬಹಳಷ್ಟು ಅರಣ್ಯ ಭಾಗ. ಚಿಕ್ಕಮಗಳೂರು ಉಡುಪಿ ಜಿಲ್ಲೆಯ ಗಡಿ ಭಾಗ ಕೂಡ ಹೌದು. ಪಶ್ಚಿಮ ಘಟ್ಟದ ತಪ್ಪಲು ಈ ಭಾಗ ನೋಡ್ತಾ ಇರ್ಬೋದು. ಬೆಟ್ಟ ಗುಡ್ಡಗಳಿಂದ ಆವರಿಸಿರುವಂತಹ ಪ್ರದೇಶ. ಅದರ ಬೆಟ್ಟ ಗುಡ್ಡದ ಕೆಳಗೆ ಇರುವಂತಹ ಕೂಡ್ಲು ಪರಿಸರದಲ್ಲಿರುವಂತಹ ವಿಕ್ರಮ್ ಗೌಡರ ಮನೆ. ಇದೊಂದು ಹಳೆಯ ಮನೆ ಒಂದು ಕಡೆ ಆದರೆ ಅದರ ಎದುರಿಗೆ ಇರುವಂಥದ್ದು ಕಟ್ಟಿಸಿದ್ರು ವಿಕ್ರಮ್ ಗೌಡ ಕಟ್ಟಿಸಿದ್ರು ಮನೆ. ಬಹಳಷ್ಟು ಒಂದು ಎಕರೆ ಜಾಗದಲ್ಲಿ ಆತ ಮನೆ, ತೋಟ ಇರ್ಬೋದು ಎಲ್ಲ ಮಾಡಿಟ್ಟಿದ್ದ. ಈಗ ಕೊನೆ ಕ್ಷಣದಲ್ಲಿ ಇದೇ ಜಾಗದಲ್ಲಿ ಈ ಅರ್ಧಂಬರ್ಧ ಕಟ್ಟಿದ ಮನೆಯ ಕೆಲವೇ ಮೀಟರ್ ದೂರದಲ್ಲಿ ಆತನ ಅಂತಿಮ ಯಾತ್ರೆ ಆಗಿರುವಂಥದ್ದು, ಅಗ್ನಿಸ್ಪರ್ಶ ಆಗಿರುವಂಥದ್ದು. ಊರ ಗ್ರಾಮಸ್ಥರು ಸೇರಿ ಎಲ್ಲರೂ ಕೂಡ ಆತನನ್ನು ಒಳ್ಳೆ ರೀತಿಯಲ್ಲಿ ಕಳಿಸಿಕೊಟ್ಟಿದ್ದಾರೆ. ಒಂದು ಕಾಲದಲ್ಲಿ ಆತ ನಕ್ಸಲ್ನಾಗಿ ಗುರುತಿಸಿಕೊಂಡ ಬಳಿಕ ಬಂದೂಕುಗಳಿಂದ ದೂರ ಇರು ಅನ್ನುವಂಥ ನಿಟ್ಟಿನಲ್ಲಿ ಬುದ್ಧಿವಾದವನ್ನು ಪ್ರತಿಯೊಬ್ಬರು ಹೇಳ್ತಾರೆ. ಆ ನಕ್ಸಲ್ನ ನಾಯಕನಾದ ಬಳಿಕವೂ ಆತ ನಮ್ಮ ಇಲ್ಲೇ ಬೆಟ್ಟ ಗುಡ್ಡ ನಡುವೆ ಓಡಾಡ್ತಾ ಇರೋ ಸಂದರ್ಭದಲ್ಲಿ ಎಲ್ಲಾದ್ರೂ ಕಂಡ್ರೆ ನಮಗೆ ಮಾಹಿತಿ ಕೊಡಿ ಅನ್ನುವಂಥ ಇಲ್ಲಿ ಮುಖಂಡರು ಕೂಡ ಹೇಳಿರ್ತಾರೆ. ಬುದ್ಧಿವಾದ ಹೇಳಿ ಅದನ್ನು ಮೊದಲ ವ್ಯಕ್ತಿಯಾಗಿ ಅದನ್ನು ಬದಲಾಯಿಸಬೇಕು ಅನ್ನೋ ನಿಟ್ಟಿನಲ್ಲಿ ಬಹಳಷ್ಟು ಪ್ರಯತ್ನಗಳಾಗ್ತಾ ಇರ್ತವೆ. ಆದರೆ ಈಗ ಎಎನ್ಎಫ್ನ ಗುಂಡೇಟಿಗೆ ಬಲಿಯಾಗಿದೆ. ಆ ಕ್ಷಣದಲ್ಲಿ ಯಾರೂ ಇಲ್ಲದ ಗ್ರಾಮಸ್ಥರು ಈಗ ಕೊನೆ ಕ್ಷಣದಲ್ಲಾದರೂ ಇರಬೇಕು ಆ ನಿಟ್ಟಿನಲ್ಲಿ ಕುಟುಂಬಸ್ಥರ ಜೊತೆ ಮಾತುಕತೆ, ಕುಟುಂಬಸ್ಥರ ಮಾತಿಗೆ ಸ್ಪಂದಿಸಿ ಎಲ್ಲ ಗ್ರಾಮಸ್ಥರು ಸೇರಿಕೊಂಡು ಈಗ ಅಂತಿಮ ಯಾತ್ರೆಯನ್ನು ಮಾಡಿಕೊಟ್ಟಿದ್ದಾರೆ. ಅಗ್ನಿ ಸ್ಪರ್ಶವನ್ನು ಮಾಡಿದ್ದಾರೆ. ಎಲ್ಲ ವಿಧಿವಿಧಾನಗಳ ಮೂಲಕ ಯಾವುದಕ್ಕೂ ಚ್ಯುತಿ ಬಾರದ ರೀತಿಯಲ್ಲಿ ಆತನನ್ನು ಕಳಿಸಿಕೊಟ್ಟಿದ್ದಾರೆ. ಒಟ್ಟಾರೆ ನಕ್ಸಲ್ನ ನಾಯಕ ಹೋರಾಟ ಕಿಚ್ಚು ಇರ್ಬೋದು, ಮತ್ತು ಗುಂಡಿನ ಬಂದೂಕುಗಳಿಂದ ಏನೋ ಸಾಧನೆ ಮಾಡಬೇಕು ಅನ್ನುವಂಥ ಹೊರಟಿದ್ದ ವಿಕ್ರಮ್ ಗೌಡ ಕೊನೆಗೆ ಈ ರೀತಿ ಅವನ ಜೀವನವನ್ನು ಮುಗಿಸಿದ್ದಾನೆ. ಸೊ ಒಟ್ಟಾರೆ ಸದ್ಯ ಆತನ ಒಂದು ಅಧ್ಯಾಯ ಮುಗಿದಿರುವಂಥದ್ದು. ಆತನ ಸ್ವಂತ ಜಾಗದಲ್ಲಿ ಆತ ಈ ರೀತಿಯ ಜೀವನವನ್ನು ಕೊನೆಗಾಣಿಸಿರುವುದು ಬಹಳ ಬೇಸರದ ಸಂಗತಿ. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಪರೀಕ್ಷೆ ಶೇಡ್, ನ್ಯೂಸ್ ಫಸ್ಟ್ ಉಡುಪಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.